ಸಂತೋಷವಾಗಿದ್ದೀರಾ ಎಲ್ಲರೂ? ಫಾಸ್ಟ್ ಹೋಗ್ಬಿಟ್ರು ಅಂತ ದುಃಖದಲ್ಲಿ ಇದ್ದೀರಾ? ದೇವರ ಸೇವಕರಿಲ್ಲ ಅಂದ್ರೆ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನನ್ನ ನಾಮದಲ್ಲಿ ಆಗಾಗ, ಈ ವಾಕ್ಯವನ್ನು ಯಾಕೆ ನಾನು ಆಗಾಗ ಹೇಳ್ತೀನಿ ಅಂದರೆ, ನಮ್ಮ ನೆನಪಿಗೆ ಯಾವಾಗಲೂ ಇರಬೇಕು. ನಾವು ಬಂದಿರೋದು 2 3 ಚಿಕ್ಕ ಮಂದೆಯೋ ದೊಡ್ಡ ಮಂದೆಯೋ, ನಮ್ಮ ಮಧ್ಯದಲ್ಲಿ ಯಾರಿದ್ದಾರಂತೆ ದೇವರ ವಾಕ್ಯ ಹೇಳುತ್ತದೆ. ಎಲ್ಲಿ ನನ್ನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾವು ಎಲ್ಲೆಲ್ಲ ಕೂಡು ಬರ್ತೀವೋ ಅಲ್ಲಿ ಯಾರಿದ್ದಾರಂತೆ? ಯೇಸು ಕ್ರಿಸ್ತನು ಇದ್ದಾನೆ ಅಂತ ವಾಕ್ಯ. ಯೇಸು ಇದ್ದಾರೆ. ನಮ್ಮ ಯಾರು ಇರ್ತಾರೆ? ನಮ್ಮ 2 பேர் இருக்கோமோ 3 பேர் இருக்கோமோ 10 50 ಯಾರು ಇರ್ತಾರೆ? ಅವರ ನಾಮದಲ್ಲಿ ನಮ್ಮ ಕೂಡಿ ಬಂದ ನಮ್ಮ ಮಧ್ಯದಲ್ಲಿ ಯಾರು ಇರ್ತಾರೆ? ಏಸಪ್ಪ ಇರ್ತಾರೆ. அந்த ಭಯத்தோடு என்ன பண்ணலாம்? ನಾವು ಈ ದಿನದಲ್ಲಿ ದೇವರ ಸಂದೇಶವನ್ನು ನಾವು ನೋಡಿಕೊಳ್ಳೋಣ. ಯಾಕಂದರೆ ನಮಗಿರೋದು ಸ್ವಲ್ಪ ಸಮಯ. ಚಿಕ್ಕ ವಾಕ್ಯಗಳೇ ನಿಮ್ಮ ಮಧ್ಯದಲ್ಲಿ ತುಂಬ ಸುಲಭವಾದ, ಯಾಕಂದರೆ ಫಾಸ್ಟ್ ಯಾವಾಗಲೂ ಏನು ಮಾಡ್ತಾರೆ, ನಿಮಗೆ ವಾಕ್ಯಗಳನ್ನು ಸ್ಟ್ರಾಂಗ್ ಆಗಿ ಹೇಳ್ತಾರೆ. ನಾವು ಸ್ವಲ್ಪ ಸಾಫ್ಟು. ಈ ದಿನದಲ್ಲಿ ತುಂಬ ಚಿಕ್ಕದಾದ ಒಂದು ವಾಕ್ಯವನ್ನು ನಾವು ಏನು ಮಾಡೋಣ? ಧ್ಯಾನ ಮಾಡೋಣ. ಈ ದಿನದಲ್ಲಿ ಆದಿಕಾಂಡ ಬರೆದಂಥ ಪುಸ್ತಕ, ವಿಮೋಚನ ಕಾಂಡ ಬರೆದಂಥ ಪುಸ್ತಕ 3ನೇ ಅಧ್ಯಾಯ. ವಿಮೋಚನ ಯಾತ್ರಾಗಂ எழுதின ಪುಸ್ತಕ 3ಆம் அதிகாரம். ಎಕ್ಸುಡಸ್ 3 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 7ನೇ ವಾಕ್ಯ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ. ಬಿಟ್ಟಿ ಮಾಡಿಸಿರುವ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಈ ದಿನದಲ್ಲಿ ಟೈಟಲ್ ನೋಡುವಾಗ ದೇವರು, ನಾನು ಪ್ರಾರ್ಥನೆಯಲ್ಲಿ ಸೇವಕರು ಹೇಳಿದ್ರು, ಇಲ್ಲ ನೀನೇ ಮಾಡಬೇಕು, ಅಲ್ಲಿ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ ತಕ್ಷಣ, ಸರಿ ದೇವರಿಗೆ ನಿನ್ನ ಚಿಂತ ಆದರೆ ನಾನು ನೀನು ಮಾತು ಕೊಟ್ಟರೆ ನಾನು ಮಾತಾಡ್ತೀನಿ ಅಂತ ಹೇಳಿ ದೇವರ ಸನ್ನಿಧಿಯಲ್ಲಿ ಇರುವಾಗ ನನಗೆ ಒಂದೇ ಒಂದು ಮಾತು ಮಾತ್ರ ದೇವರ ಪರಿಶುದ್ಧಾತ್ಮನ ಹೇಳೋದು, ನಾನು ಕಾಣುವಾತನಾಗಿದ್ದೇನೆ. ಒಂದನ್ನ ಮಾತ್ರ ನಾನು ಏನು ಮಾಡ್ತಾ ಇದ್ದೇನೆ? ನಿಮ್ಮನ್ನು ಕಾಣುವಾತನಾಗಿದ್ದೇನೆ ಅಂತ ಮಾತ್ರ ಹೇಳಿ. ಈ ದಿನದಲ್ಲಿ ದೇವರು ಯಾರನ್ನ ಕಂಡ್ರು, ಈ ದಿನದಲ್ಲಿ ವಾಕ್ಯಗಳು ನೋಡುವಾಗ ನನ್ನನ್ನು ಕಾಣುವಾತ, ನಮ್ಮನ್ನು ಯಾರು ನೋಡುವಾತನಾಗಿದ್ದಾನೆ? ಯೇಸು ಕ್ರಿಸ್ತನು. ಇಲ್ಲಿ ಒಂದು ಕಾರ್ಯವನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನೋಡುವಾಗ, ಯೆಹೋವನು ಐಗುಪ್ತ ಜನರನ್ನ ದುರವಸ್ಥೆಯಲ್ಲಿ, ಐಗುಪ್ತ ಜನದಲ್ಲಿ, ಐಗುಪ್ತ ದೇಶದಲ್ಲಿ ಯಾರಿದ್ರು? ಇಸ್ರಾಯೇಲರು ಗುಲಾಮರಾಗಿದ್ರು. ಏನಾಗಿದ್ರು? ಯಾವ ತಪ್ಪು ಮಾಡಿಲ್ಲ. ಯಾಕಂದ್ರೆ ನೋಡುವಾಗ ಯೋಸೇಫನ ಕಾಲದಲ್ಲಿ ದಾವೀದರ ಸಂಗಡ ಬಂದು ಏನ್ ಮಾಡ್ಬಿಟ್ರು? ಅವ್ರು ಹೆಚ್ಚಾಗಿ ಅಭಿವೃದ್ಧಿ ಆಗಿದ ತಕ್ಷಣ ರಾಜನಿಗೆ ಕೋಪ ಆಗಿ ಏನ್ ಮಾಡ್ಬಿಟ್ಟ? ತುಂಬಾ ಕಷ್ಟಕರವಾದ ಕೆಲಸಗಳನ್ನ ಕೊಟ್ಟು ಅವನೇನ್ ಮಾಡಿ ಕಠಿಣವಾಗಿ ನಡೆಸ್ತಾ ಇದ್ದ. ರಾಜ ಏನ್ ಮಾಡ್ಬಿಟ್ಟ? ಅವನ ಕಠಿಣವಾಗಿ ನಡೆಸಿ ಬಹಳ ಉಪದ್ರ ಅವರಿಗೆ, ತುಂಬಾ ಕಣ್ಣೀರು ಗೋಳಾಟ. ಅದರಲ್ಲೇ 2ನೇ ಅಧ್ಯಾಯದಲ್ಲಿ ನೋಡುವಾಗ 23 ನೋಡುವಾಗ ಅವರ ಗೋಳಾಟವನ್ನ ದೇವರು ಏನ್ ಮಾಡಿದ್ರಂತೆ? ದೇವರು ನೋಡಿದ್ರು ಅಂತ ವಾಕ್ಯ ಹೇಳ್ತಾರೆ. ಈ ದಿನದಲ್ಲಿ ಅವರ ಗೋಳಾಟವು ದೇವರು ನೋಡಿ ದೇವರಿಗೆ ಮುಟ್ಟಿತ್ತು. ದೇವರು ಅವರ ನರಳಾಟವನ್ನು ಕೇಳಿ, ಅವರ ನರಳಾಟವನ್ನು ಯಾರು ಕೇಳಿದ್ರಂತೆ? ದೇವರು ಅವರ ನರಳಾಟವನ್ನು ನೋಡಿದ್ರು ಅಂತ ವಾಕ್ಯ ಹೇಳ್ತಾರೆ. ಈ ದಿನದಲ್ಲಿ ಕೂಡ ನಮ್ಮನ್ನು ಒಂದು ವೇಳೆ ನಿಮ್ಮ ಹೃದಯದಲ್ಲಿ ನನ್ನನ್ನು ನೋಡುವಂಥವರಿಲ್ಲ, ನನ್ನ ಕೇಳುವಂಥವ್ರು, ನನ್ನ ವಿಚಾರಣೆ ಮಾಡುವಂಥವರಿಲ್ಲ, ஒருவேளை உள்ளத்தில் அப்படி இருக்கலாம், ஐயோ என்னை யார் பார்க்குறாங்க, ನನ್ನನ್ನು ಯಾರು ನೋಡುವವರಾಗಿದ್ದಾರೆ, ನನ್ನ ಕಷ್ಟ, ನನ್ನ ದುಃಖ, ನನ್ನ ವೇದನೆ ಯಾರು ನೋಡ್ತಾರೆ ಅಂತ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ ಜನಗಳ ನರಳಾಟವನ್ನು ನೋಡಿ ಅವರ ದುಃಖವನ್ನೆಲ್ಲ ಏನು ಮಾಡಿದೆ? ಅವರ ದುಃಖವನ್ನೆಲ್ಲ ನಾನು ನೋಡಿದ್ದೇನೆ. ಅವರ ದುಃಖ ಏನು ಮಾಡಿದ್ದೇನೆ? ಅವರೊಂದು ವೇಳೆ ಅವ್ರಿಗೆ ಗೊತ್ತಿಲ್ಲ ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ ಅಂತ, ಆದರೆ ದೇವರ ವಾಕ್ಯ ಹೇಳುತ್ತದೆ ಅವರ ದುಃಖವನ್ನೆಲ್ಲ ನಾನು ನೋಡಿದ್ದೇನೆ. ವಾಕ್ಯ ಹೇಳುವ ಪ್ರಕಾರವಾಗಿ ಅವರು ನನಗೆ ಅವರ ಮೊರೆ, ಅವರ ದುರವಸ್ಥೆ, ವಿಶೇಷವಾಗಿ ಫಸ್ಟ್ ಹೇಳುತ್ತದೆ ಅವರ ದುರವಸ್ಥೆ, ಅವರ ದುಃಖ, ಅವರ ಎಲ್ಲ ಮೊರೆಗಳು ನನಗೇನಾಗ್ಬಿಟ್ಟು ಕೇಳಲ್ಪಟ್ಟಿತು ಅಂತ ವಾಕ್ಯ ಹೇಳಿದ್ರು. ನಾನು ಅವನ್ನ ಕೇಳಿದ್ದೇನೆ ಅಂತ ಹೇಳಿ ಏನಾಗಿದೆ? ದೇವರು ಇಲ್ಲಿ ಮೋಸೆ ಸಂಗಡ ಏನು ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ. ಅವರ ದುರವಸ್ಥೆ ಎಲ್ಲ ನಾನು ನೋಡಿದ್ದೇನೆ. ಈ ದಿನದಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಮ್ಮನ್ನು ಕಾಣುವಾಗ್ತಾನೆ. ನಮ್ಮ ದುಃಖ, ಒಂದು ವೇಳೆ ನಮ್ಮ ಹೃದಯದಲ್ಲಿರುವಂಥ ದುಃಖ, ಯಾಕಂದರೆ ಈಗ ನೋಡುವಾಗ ದುಃಖದ ಪರಿಸ್ಥಿತಿ, ಅನೇಕ ದುಃಖಗಳು ನಮ್ಮನ್ನು ಏನು ಮಾಡ್ತಿದೆ? ಆವರಿಸಿಕೊಂಡ್ಬಿಟ್ಟಿದೆ. ಏನೇ ನಮಗೆ ಸಮಾಧಾನ ಹೇಳಿದ್ರು ನಮ್ಮ ಮನಸ್ಸಿಗೆ ಏನಾಗ್ತಾ ಇಲ್ಲ, சமாதானம் ஆகல. எவ்வளோதான் நம்ம என்ன பண்ணலாம், அவங்களை சமாதானப்படுத்தினாலும் நம்ம இருதயம் எடுக்க பாருங்க, அது என்ன ஆகுறது இல்லை, சமாதானம் ஆகுதுல. அதுதான் ஆண்டு சொல்கிறாங்க, உங்கள் துக்கமெல்லாம் என்ன ஆகும்? ಸಂತೋಷವಾಗಿ ನಿಮ್ಮ ದುಃಖ ಏನಾಗುತ್ತದೆ? ಸಂತೋಷವಾಗಿ ಮಾರ್ಪಡುತ್ತದೆ. ಈ ದಿನದಲ್ಲಿ ಕೂಡ ದೇವರ ವಾಕ್ಯ ಭಕ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಕೀರ್ತನೆ ಬರೆದಂಥ ಅಧ್ಯಾಯದಲ್ಲಿ, ಕೀರ್ತನೆ 106 ನೋಡುವಾಗ 106 102
ಕೀರ್ತನೆ 102ರಲ್ಲಿ 1-9 102 ಕೀರ್ತನೆಯಲ್ಲಿ ಸಂಗೀತ 102 ಅಧಿಕಾರத்தில் 1 பார்க்கும்போது அது ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ, ನನ್ನ ಕಷ್ಟದಲ್ಲಿ ವಿಮುಖನಾಗಬೇಡ, ನನ್ನ ಮೊರೆಗೆ ಕಿವಿ ಕೊಡು. ನಾನು ಕೂಗಿಕೊಳ್ಳುವ ದಿನದಲ್ಲೇ ಬೇಗ ಸದುತ್ತರವನ್ನು ದಯಪಾಲಿಸು. ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತವೆ. ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ. ಊಟವನ್ನು ಮರೆತೆನು, ನಿಟ್ಟುಸಿರಿನಿಂದ ನನ್ನಲ್ಲಿ ಎಲುಬು ತೊಗಲು ಮಾತ್ರ ಉಳಿದಿರುತ್ತವೆ. ಅಡವಿಯ ಪಕ್ಕದಂತಿದ್ದೇನೆ, ಆಳೂರಿನ ಹೊಗೆಯಂತಿದ್ದೇನೆ. ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆಗೆ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ವೈರಿಗಳು ಹಗಲೆಲ್ಲ ನನ್ನನ್ನು ನಿಂದಿಸುತ್ತಾರೆ. ನನ್ನ ಮೇಲೆ ಕೋಪಾವೇಶವುಳ್ಳವರು ಯಾರನ್ನಾದರೂ ಶಪಿಸುವಾಗ ನನ್ನನ್ನು ದೃಷ್ಟಾಂತ ಮಾಡಿ ಶಪಿಸುತ್ತಾರೆ. ಬೂದಿಯೇ ನನಗೆ ಆಹಾರವಾಯಿತು, ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ಇದು ಒಂದು ದೀನನ ಒಂದು ಪ್ರಾರ್ಥನೆ, ಅಂದ್ರೆ ಅವನು ಕುಗ್ಗಿ ಹೋಗಿರುವಂತ ಸಮಯದಲ್ಲಿ ಮಾಡುವಂತ ಒಂದು ಪ್ರಾರ್ಥನೆ. ಅವನ ಪ್ರಾರ್ಥನೆ ಏನಾಗಿದೆ ಅಂತ ನೋಡುವಾಗ, ದೇವರೇ ನನ್ನ ಜೀವಮಾನವೆಲ್ಲ ಏನಾಗ್ಬಿಟ್ಟಿದೆ, ಹೊಗೆ ಅಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಕಷ್ಟ, ಒಂದು ಮನುಷ್ಯನಿಗೆ ಕಣ್ಣೀರು ಬರುತ್ತೆ ಅಂತ ಹೇಳುವಾಗ ಅದು ಸಾಧಾರಣವಾಗಿ ಸುಮ್ಮನೆ ಕಣ್ಣೀರು ಬರಲ್ಲ. ಒಬ್ಬರು ಹೇಳ್ತಾರೆ ಸುಮ್ಮನೆ ಅಳ್ತೀಯ, ಕಣ್ಣೀರು ಬರುತ್ತೆ ಅಂದ್ರೆ ಅದಕ್ಕೆ ಹಿಂದೆ ಏನಿರುತ್ತದೆ, ಒಂದು ಕಾರಣ ಇರುತ್ತದೆ. ಈ ದೀನನು ಏನ್ ಮಾಡ್ತದೆ, ಆ ಕಣ್ಣೀರು ಯಾಕೆ ಅವನಿಗೆ ಬರ್ತಾ ಇದೆ ಅಂತ ನೋಡಿ, ನನ್ನ ಎಲುಬುಗಳೆಲ್ಲ ಏನಾಗ್ಬಿಟ್ಟಿದೆ, ಜೀವಮಾನವೆಲ್ಲ ಹೊಗೆ ಅಂತ ಆಗ್ಬಿಟ್ಟಿದೆಪ್ಪ. ನನ್ನ ಎಲುಬುಗಳಿಗೆ ಒಂಥರ ಉರಿ ಕೊಳ್ಳಿ ಅಂತ ಆಗ್ಬಿಟ್ಟಿದೆ. ನನ್ನ ಉಸಿರು ಏನಾಗ್ಬಿಟ್ಟಿದೆ, ನಾನು ಊಟವನ್ನೇ ಮರೆತು ಬಿಟ್ಟಿದ್ದೀನಿ, ಒಂಟಿಯಾದ ಪಕ್ಷಿ ಹಾಗೆ ಆಗ್ಬಿಟ್ಟಿದ್ದೀನಿ. ಯಾವಾಗ ಕಣ್ಣೀರು ಬರುತ್ತೆ ಅಂತ ನೋಡುವಾಗ ಯಾವಾಗ ಒಂಟಿ ಆ ಕೊರೋನಾ ಅಂತ ಬಂದಾಗ ಏನು ಮಾಡ್ಬಿಟ್ರು, ಎಲ್ಲರನ್ನ ಏನು ಮಾಡ್ಬಿಟ್ರು, ಕ್ವಾರಂಟೈನ್ ಸಪ್ರೇಟ್ ಆಗಿರ್ಬೇಕು. ಅದು ಸಪ್ರೇಟ್ ಆಗಿರೋದೇ ಒಂದು ದುಃಖ. ಏನಂತ ದುಃಖ ಈ ದಿನದಲ್ಲಿ ಅದೊಂದು ರೀತಿಯಾದ ದೇವರೇ ನನ್ನ ಊಟವನ್ನೇ ಮರೆತು ಬಿಟ್ಟೆ. ನಾನು ಕುಡಿಯುವಂಥ ಒಂದು ಪಾನ ಏನಾಗಿದೆ ಅಂದರೆ ಕಣ್ಣೀರಲ್ಲೇ ಆಗ್ಬಿಟ್ಟಿದೆ. ನಾನೇನಾಗ್ಬಿಟ್ಟಿದೆ, ನಾನು ಕುಡಿಯುವಂಥ ನೀರಲ್ಲಿ ಏನು ಮಿಕ್ಸ್ ಆಗ್ಬಿಟ್ಟಿದೆ, ನನ್ನ ಕಣ್ಣೀರೇ ಮಿಕ್ಸ್ ಆಗ್ಬಿಟ್ಟಿದೆ ಅಂತ ವಾಕ್ಯ. ಯಾರೆಲ್ಲ ಇಷ್ಟು ರೀತಿಯಾಗಿ ದುಃಖದಲ್ಲಿ ಇದಿರೋ ಗೊತ್ತಿಲ್ಲ. ಯಾಕಂದ್ರೆ ಮುಖ ನೋಡುವಾಗ ಆನಂದಕರವಾಗಿರುತ್ತೆ, ಮುಖ ನೋಡುವಾಗ ಏನು ಗೊತ್ತಾಗಲ್ಲ. ಒಬ್ಬೊಬ್ರು ಯಾವಾಗಲೂ ಸ್ಮೈಲಲ್ಲೇ ಇರ್ತಾರೆ, ಆದರೆ ಒಳಗೆ ಏನಿರುತ್ತೆ ವೇದನೆ, ಏನಾದರೂ ಒಂದು ಕಣ್ಣೀರು ಏನು ಮಾಡ್ಬಿಡುತ್ತೆ, ಅವರನ್ನ ಆವರಿಸಿಕೊಂಡಿದ್ದ. ಅದನ್ನೇ ಕ್ಲೀನಾಗಿ 1-9 ಹೇಳ್ತಾನೆ, ದೇವರೇ ನನಗಿಷ್ಟು ರೀತಿಯಾದ ದುಃಖಗಳು ಏನಾಗ್ಬಿಟ್ಟಿದೆ, ಅಡಗ್ಬಿಟ್ಟಿದೆ. ನನ್ನನ್ನು ವಿಚಾರಿಸುವವರಿಲ್ಲ, ನನ್ನನ್ನು ಏನು ಮಾಡ್ತಾ ಇಲ್ಲ, ಯಾರು ಗಮನಿಸುವವರಿಲ್ಲ ಅಂತೇಳಿ ತನ್ನ ದುಃಖವನ್ನು ಏನು ಮಾಡ್ತಾ ಇದ್ದಾನೆ. ಮನುಷ್ಯರ ಮುಂದೆ ಹೇಳಿಕೊಂಡ್ರೆ ಅವನಿಗೇನಿಲ್ಲ, ಅವನಿಗೆ ಏನು ಸಮಾಧಾನ ಆಗೋದಿಲ್ಲ. ಆದರೆ ಅವನು ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ, ಅದನ್ನೆಲ್ಲ ಹೇಳಿಕೊಂಡು, ದೇವರೇ ನಾನು ಏನಾಗ್ತೀನಿ, ಊಟವನ್ನು ಮರೆತುಬಿಟ್ಟಿದ್ದೇನೆ, ನನ್ನ ಎಲುಬು ನನ್ನ ತೋಲ್ ಮಾತ್ರ ಇದೆ. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ನಿದ್ರೆ ಇಲ್ಲ ಕರ್ತ, ನನಗೇನಾಗ್ತಾ ಇಲ್ಲ, ನನ್ನ ದುಃಖದಿಂದ ನನಗೇನಾಗ್ತಾ ಇಲ್ಲ. ಒಂದೊಂದು ಕಡೆ ತುಂಬ ಯೋಚನೆ ಏನು ಮಾಡಿ, ಯಾಕೆ ದುಃಖ ಬರುತ್ತೆ ಅಂತ ನೋಡುವಾಗ ಸಾಲಗಳು ಮಾಡಿಬಿಡೋದು, ಏನು ಬಡ್ಡಿಗೆ ಕೊಡೋದು, ಆಮೇಲೆ ಬಡ್ಡಿ ತಗೊಳ್ಳೋದು, ಬಡ್ಡಿ ಕಟ್ಟಬೇಕು, ನೆಕ್ಸ್ಟ್ ಮನೆ ಬಾಡಿಗೆ, ರೇಷನು, ಇದೆಲ್ಲ ನೋಡುವಾಗ ಅನೇಕ ವಿಧವಾಗಿ. ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಕುಟುಂಬ ನಡೆಸ್ತಾ ಇರೋದ್ರಿಂದ ಅನೇಕ ವಿಧ ಹೇಳಕ್ಕೆ ಆಗ್ತಲ್ಲ. ಎಲ್ಲದಕ್ಕೂ ಒಂದೊಂದು ರೀತಿಯಾದ ವೇದನೆ, ಮಕ್ಕಳಿಂದ ವೇದನೆ, ಗಂಡನಿಂದ ವೇದನೆ, ಹೆಂಡತಿಯಿಂದ ವೇದನೆ, ನಮ್ಮ ಕುಟುಂಬದ ಸಮಸ್ಯೆಗಳಿಂದ ವೇದನೆ, ಏನಾದರೂ ಒಂದು ವೇದನೆ ಏನು ಮಾಡಿಬಿಡುತ್ತದೆ, ನಮ್ಮನ್ನು ಅಮಗಿಸ್ಬಿಡುತ್ತೆ. ಅದರಿಂದ ನಮ್ಗೆ ಏನಾಗ್ಬಿಡುತ್ತೆ ಅಂತ ನೋಡುವಾಗ ನಿದ್ದೆ ಇಲ್ಲ, ವಿಶೇಷವಾಗಿ ಏನು ಇಲ್ದಂಗೆ ಆಗ್ಬಿಡುತ್ತದೆ, ನಿದ್ದೆ ಇಲ್ಲ. ದೇವರೇ ನನಗೆ ನಿದ್ದೆ ಇಲ್ಲ, ನನಗೆ ಆಹಾರ ಕೂಡ ಸೇವಿಸ್ತೆ, ನಾನು ಊಟ ಕೂಡ ಮರೆತು ಬಿಟ್ಟಿದ್ದೀನಿ. ಏನು ಮಾಡೋದು, ಅನೇಕ ಸಾರಿ ಹೇಳ್ತಾರೆ, ரொம்ப ದುಃಖ ಆಯ್ತು, நம்ம என்ன மறந்துடும், சாப்பாடே ಇಂಟ್ರೆಸ್ಟ್ ಬರೋದು, என்ன வராது, ಏನು ಊಟ ಮಾಡೋದಪ್ಪ, ಯಾಕೆ ಬದುಕಬೇಕು, ದೇವರ ವಾಕ್ಯ ಹೇಳ್ತಾರೆ. ಒಂದು ವೇಳೆ ಈ ರೀತಿಯಾದ ಒಂದು ಘಟನೆಗಳಲ್ಲಿ ಇರುವುದಾದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕಾಣುವಾತ, ಏನು ಮಾಡಿಬಿಡು, ನಾನು ನಿನ್ನನ್ನು ಕಾಣುವಾತನಾಗಿದ್ದೇನೆ. ಯಾಕೆಂದರೆ ಇಸ್ರಾಯೇಲ್ ಜನರು ತುಂಬ ಗೋಳಾಟ ನರಳುವಿಕೆ ಇರುವುದರಿಂದ ದೇವರು ಹೇಳ್ತಾರೆ, ನಾನು ಅವರನ್ನು ಕಂಡಿದ್ದೇನೆ, ಅವರ ದುಃಖವನ್ನು ಏನು ಮಾಡಿದ್ದೇನೆ, ನಾನು ಕಂಡಿದ್ದೇನೆ ಅಂತ ಹೇಳಿದ್ದಾನೆ. ಇನ್ನು ವಿಶೇಷವಾಗಿ ಒಂದು ವಿಶೇಷ ಕಾರ್ಯ ಅಂತ ನೋಡುವ, ಆಗಾರ ಅಂತ ಒಂದು ಮನುಷ್ಯ ಇರ್ತಾರೆ, ಆಗಾರ ಅಂತ ಒಂದು ಸ್ತ್ರೀ ಇರ್ತಾರೆ. ಆಗ ನಾವು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ ಬರೋದಂತೆ ಇಲ್ಲಿ ಭಕ್ತನ ಒಂದು ಕಣ್ಣೀರು, ಇದರಲ್ಲಿ ಒಂದು ಸ್ತ್ರೀಯ ಕಣ್ಣೀರನ್ನು ನಾವು ನೋಡೋಣ. ಆದಿಕಾಂಡ ಬರೆದಂಥ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ ಆದಿಕಾಂಡ 16ನೇ ಅಧ್ಯಾಯದಲ್ಲಿ ಒಂದು ಕಣ್ಣೀರ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಅದನ್ನು ನಾವು ಓದಿಕೊಳ್ಳೋಣ. 16ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, 16-13 ಜೆನಿಸಸ್.
ಅವಳು ನನ್ನನ್ನು ಆ, ನೋಡುವಾತನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ನನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ನನ್ನ ಸಂಗಡ ಮಾತನಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ದೇವರ ವಾಕ್ಯ எடுத்து தமிழ்ல கூட அந்த வசனம் வாசிக்கலாம். 16-13 ஆதியாகமம். அப்பொழுது அவள் என்னை காண்பவரை நானும் நான் இவ்விடத்தில் கண்டேன் அல்லவா என்று சொல்லி தன்னோடு பேசின கர்த்தருக்கு நீர் என்னை ಕಾಣುತ್ತಿರ ದೇವನ ಏನ್ ಮಾಡ್ಬಿಟ್ರು, ದೇವರಿಗೂ ಒಂದು ಹೆಸರಿಟ್ಟು ಯಾರಂತ ಯಾಕೆ ಈ ಸಂದರ್ಭ ಅಂತ ನೋಡುವಾಗ ಆಗಾರ್ ಯಾರಂತ ನೋಡುವಾಗ ಆಬ್ರಹಾಮನ ಹೆಂಡತಿ ಯಾರು? ಸಾರಾಳಿಗೆ ಒಂದು ದಾಸಿ, ಅಂದ್ರೆ ದಾಸಿ ಇವರು ಐಗುಪ್ತ ದೇಶದಿಂದ ಬಂದಂತ ಒಂದು ದಾಸಿ, ಅದಿನ ಅಡಿಮೆಪೆಣ್ ಯಾರು? ಆಗಾರ್. ಯಾರು ನೋಡುವಾಗ ಆಗಾರ್ ಬಂದು ಒಂದು ದಾಸಿ. ಆ ಸಾರಾಳಿಗೆ ಮಕ್ಕಳಾಗ್ಲಿಲ್ವಲ್ಲ, ಆಗ ಏನ್ ಮಾಡ್ತಾಳೆ? ಆಬ್ರಹಾಮ್ಗೆ ಹೇಳಿ ನನಗೆ ಮಕ್ಕಳಾಗ್ತಾ ಇಲ್ಲ, ಏನ್ ಮಾಡುದು ದಾಸಿನ, ಏನ್ ಮಾಡು ನೀನು ಅಮ್ಮ ಇದು ಮಾಡ್ಕೊ, ಮದುವೆ ಮಾಡ್ಕೊಂಡು ಏನ್ ಮಾಡ್ಲಿ, ಮಕ್ಕಳಾಗ್ಲಿ, ನನಗಾಗ್ಲಿಲ್ವಲ್ಲ ಅಂತೇಳಿ ಈ ದಾಸಿ ಆಕಾರನ ಏನ್ ಮಾಡ್ತಾರೆ, ದಾಸಿಯನ್ನ ಏನ್ ಮಾಡ್ಬಿಟ್ರು, ಆಬ್ರಹಾಮನಿಗೆ ಮದುವೆ ಮಾಡಿ ಕೊಟ್ಟು ಏನ್ ಮಾಡ್ಬಿಟ್ರು, ಮಕ್ಕಳಾಗ್ಲಿ ಅಂತ ಹೇಳ್ಬಿಟ್ರು. ಇವಳು ಹೋಗಿ ಅವಳ ಕುಟುಂಬ ಆಬ್ರಹಾಮನ ಸಂಗಡ ಜೀವಿಸುವಾಗ ಯಾರಿಗೆ ಕೋಪ ಆಗೋಯ್ತು? ಸಾರಾಳೇ ಮಾಡಿದ್ದು. ಆದ್ರೆ ಸಾರಾಳಿಗೆ ಏನಾಗೋಯ್ತು, ಓ ಆಬ್ರಹಾಮ್ ನನ್ನ ಮೇಲೆ ಪ್ರೀತಿ ಇಲ್ಲ, ಆಗಾರನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ಈಗ ಏನ್ ಮಾಡುದು, ಮಗು ಆಗ್ತಾ ಇದೆ ಅಂತ ಹೇಳಿ ಹೇಳ್ಬಿಟ್ಟು ದ್ವೇಷ ಮಾಡಕ್ಕೆ ಶುರು ಮಾಡ್ಬಿಟ್ಟು ಅವಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ಆಬ್ರಹಾಮನೇ ನೀನು ಈ ತರ ಮಾಡ್ಬೋದಾ, ನನ್ನ ನೀನು ಪ್ರೀತಿಸ್ತಾ ಇಲ್ವಲ್ಲ ಅಂತ ಹೇಳುವಾಗ, ಸರಿ ಆಯ್ತು ನಿನ್ನ ಕೈಯಲ್ಲಿದ್ದಾನೆ, ನೀನೇನ್ ಮಾಡ್ತೀಯ, ನಿನಗೆ ಇಷ್ಟ ಏನಿದೆ ಅದು ಮಾಡು ಅಂದಿದ ತಕ್ಷಣ ಏನ್ ಮಾಡ್ಬಿಟ್ಟು ತುಂಬಾ ಕಾಟ ಕೊಡಕ್ಕೆ ಶುರು ಮಾಡ್ಬಿಟ್ರು. ಯಾರು? ಆಗಾರಿಗೆ ಏನ್ ಮಾಡ್ಬಿಟ್ರು, ತುಂಬಾ ಕಷ್ಟ ಕೊಡಕ್ಕೆ ಶುರು ಮಾಡಿದ ತಕ್ಷಣ ಇವ್ರು ಆಗಾರ ಏನ್ ಮಾಡ್ಬಿಡ್ತಾಳೆ, ஐயோ இனி ಮುಂದೆ ಏನು ಮಾಡೋದು, ಇಲ್ಲಿ ಇರೋದು ಬೇಡ, இங்க இருக்கிறது வா, நம்ம என்ன பண்ணிடலாம், எங்கேயாவது போயிடலாம், ஏன்னா இந்த கஷ்டம் நம்மளால என்ன பண்ண முடியல, ಯಾರು ತಪ್ಪು ಮಾಡಿಲ್ಲ, ಅವಳು ಯಾವ ತಪ್ಪು ಮಾಡಲ್ಲ, ದಾಸಿ ಅವಳು ಎಂತ ತಪ್ಪು ಸಹಿಲ್ಲ, ನಾವೇನ್ ಮಾಡೋಣ, ಓಡಿ ಹೋಗೋಣ ಅಂತ ಹೇಳಿ ಓಡ್ತಾ ಇದ್ದಾಳೆ. ಎಲ್ಲಿ ಓಡ್ತಾ ಇದ್ದಾಳೆ ಅಂತ ನೋಡುವಾಗ 7ನೇ ಆ ವಾಕ್ಯ ಹೇಳ್ತದೆ, ಮರಳುಗಾಡಿನಲ್ಲಿ. ಎಲ್ಲಿ ಹೋಗ್ತಾ ಇದ್ದಾಳೆ? ಮರಳುಗಾಡಲ್ಲಿ ಏನಾದ್ರೂ ಸಿಗುತ್ತಾ? ತುಂಬಾ ಕಷ್ಟಕರ, ಮಣ್ಣಲ್ಲಿ ನಡಕದೇ ಅವ್ರ ಕಷ್ಟ. அந்த ಕಾಲத்துல ಮರಳುಗಾಡಲ್ಲಿ ಓಡ್ತಾ ಇದ್ದಲ್ಲ, ಆಗ ದೂತನೇ ಎಲ್ಲಿ ಹೋಗ್ತಾ ಇದೆಯಾ, ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ, ಈ ತರ ದಾಸಿಗೆ ನಾನು ಸಾರಾಳಿಗೆ ಏನ್ ಮಾಡ್ಕೊಂಡು ತುಂಬಾ ಕಾಟ ಕೊಡೋದ್ರಿಂದ ನಾನು ಓಡೋಗ್ತಾ ಇದ್ದೀನಿ, ನೀನೇನು ಓಡೋಗ್ಬೇಡ, ಹೋಗಿ ತಗ್ಗಿ ಏನ್ ಮಾಡು, ಜೀವಿಸು, ನಿನ್ನಿಂದ ಒಂದು ಸಂತಾನ ಉಂಟಾಗುತ್ತೆ, ನೀನ ಕೊಂಡು போய் அவங்களுக்கு கீழ்ப்படிஞ்சு வாழு, என்ன பண்ணாது, ಓಡೋದು. ಯಾವ ಸಮಸ್ಯೆ ಕಂಡು ಆಗಾರ ಹಾಗೆ ಸಮಸ್ಯೆಗಳು ಬರುತ್ತೆ, ದಯವಿಟ್ಟು ಏನು ಮಾಡಬೇಡಿ, ಯಾವುದನ್ನ ಕಂಡು ಓಡಬೇಡಿ, ಯಾವುದಕ್ಕೂ ಏನು ಮಾಡಿ ಸೋತು ಹೋಗ್ಬೇಡಿ, ಯಾಕಂದ್ರೆ ನಮ್ಮನ್ನ ಕಾಣುವಾತನು ಹೇಳ್ತಾ ಇದ್ದಾರೆ, ಹೋಗಿ ನಿನಗೆ ಒಂದು ಸಂತಾನವನ್ನ ಕೊಡ್ತೀನಿ ಅಂತ ಹೇಳಿ ದೇವ್ರು ಏನು ಮಾಡ್ತಾರೆ, ಅವನ ಸಂಗಡ ಮಾತಾಡುವಾಗ ಅವನ ಧೈರ್ಯ ಪಡಿಸ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾರೆ, ದೇವರೇ ನನ್ನ ಕಾಣುವಾತನು. ಈ ಮರಳುಗಾಡಿನಲ್ಲಿಯೂ ಏನ್ ಮಾಡ್ತಾರೆ, ಮರಳುಗಾಡಲ್ಲಿ ಯಾರಾದ್ರೂ ಜೊತೆಗೆ ಬರ್ತಾರಾ? ಯಾರು ಬರೋಕ್ಕ, ನಾವೇ ನಡೆಯೋಕ್ಕಾಗಲ್ಲ, ಅಲ್ಲಿ ನೀರಿರಲ್ಲ, ಮರಗಳಿಲ್ಲ, ಬರೀ ಮಣ್ಣೆ. அந்த வனாந்தரத்தில் ஆண்டு என்ன சொல்றாரு, நான் ஆசீர்வதிக்கிறேன். அவரோட பேசி அந்த கண்ணீர் அவங்களுக்கு இருக்க பாருங்க, கண்ணீர். அப்போ சொல்றாரு ஆண்டவரே, என்ன பண்றாரா, நான் நின்ன நோடுவாக்க இங்கேயும் நான் இங்கேயும் பேசினாரே, நான் சொல்றாரு, இப்போ நான் ஆசீர்வதிக்கிறேன், உங்களுக்கு ஒரு சந்ததி உண்டாகும், நீ பெரிய பலத்த ஜாதியாக உன் ஜாதியை என்ன பண்ண முடியாது, கவுண்ட் பண்ண முடியாது, உங்களை நான் ஆசீர்வதிக்கிறேன் அப்படின்னு சொல்லி அந்த வனாந்தரத்தில் என்ன பண்ற, ಆಗಾರೋட ಕರ್ತರು பேசுறேன். ಈ ದಿನದಲ್ಲಿ ಕೂಡ ಒಂದು ವೇಳೆ ನಮ್ಮ ಜೀವಿತ ಸೋತು ಹೋಗಿರ್ಬೋದು, ಯಾರ ಒಂದು ಮಾತು ನಮ್ಮನ್ನ ಏನ್ ಮಾಡೋಕ್ಕಾಗಲ್ಲ, ಸಂತೈಸಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತೇನೆ, ಯಾವ ಮಾತುಗಳು ಏನ್ ಮಾಡೋಕ್ಕಾಗಲ್ಲ, ನಮ್ಮನ್ನ ಸಂತೈಸಕ್ಕಾಗಲ್ಲ. ಆದ್ರೆ ಆಗಾರ ಹೇಳ್ತಾ ಇದ್ದಾರೆ, ದೇವರೇ ನನ್ನ ನೋಡುವಾಗ. ಈ ಅರಣ್ಯದಲ್ಲಿ ಕೂಡ ನಾನು ಏನ್ ಮಾಡಿದೆ, ಒಂದು ವೇಳೆ ನನ್ನ ಗಂಡ ಆಬ್ರಹಾಮ್ ಕೂಡ ನನ್ನ ಮರ್ತು ಬಿಟ್ರು, ಒಂದು ಕಡೆ ಯಾರು, ನನ್ನ ಸಾರಾಲ್, ನನಗೆ ಒಂದು ಯಜಮಾನಿಯಾದ ಸಾರಾಲ್ ಕೂಡ ನೆನ್ಪು ಮಾಡ್ಬಿಟ್ರು, ನನಗೆ ತುಂಬಾ ಹಿಂಸೆ ಕೊಟ್ಬಿಟ್ರು. ಆದ್ರೆ ಈ ಮರುಭೂಮಿಯಲ್ಲಿ ನನ್ನ ನೋಡ್ತಾ ಇದೆಯಲ್ಲಪ್ಪ, ಯಾರು ನೋಡ್ತಾ ಇದ್ದಾರೆ? ಏಸಪ್ಪ ಅವಳನ್ನು ನೋಡ್ತಾ ಇದ್ದಾರೆ. ಈ ದಿನದಲ್ಲಿ ಒಂದು ವೇಳೆ நம்ம ஜீவித்ததில் ஒருவேளை நம்ம வாழ்க்கையில் கூட மறுபூமி அப்படின்னா ವನಾಂತರದಲ್ಲಿ ಆಂಡ್ರು ಅವರೋಡ ಯಾರೋಡ ಒಂದು ಸ್ವಲ್ಪ ಕಾರ್ಯಗಳು ಏನ್ ಮಾಡ್ತಾರೆ, ದೇವರು ಇಲ್ಲೇ ಬರಬೇಕು, ಬೆಟ್ಟದ ಮೇಲೆ ಬರಬೇಕು, ಅಲ್ಲಿ ಇಲ್ಲಿ அங்கே வந்தால் தான் பேசுவாங்க. ஆனால் ஆண்டவர் வனாந்தரத்திலையும் பேசுவார், தூங்கும் போதும் பேசுவார், நம்மளோட எப்பவுமே பேசுகிற தேவன். ஏன்னா அவர் ಯಾರ இருக்கிறார், ಉಯಿರೋடு இருக்கிற ನಮ್ಮ ದೇವರು ಯಾರಾಗಿದ್ದಾರೆ, ಜೀವ ಸ್ವರೂಪನ. ಅವ್ರು ಎಲ್ಲ ಯಾವ ಸ್ಥಳದಲ್ಲಿ ಬೇಕಾದರೂ, ಎಂಥ ಸ್ಥಿತಿಗಳಲ್ಲಿ ಬೇಕಾದರೂ ಮಾತಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ನೋಡುವಾಗ ಒಂದು ಸೇವಕರ ಸಾಕ್ಷಿ, ಅವ್ರು ಸತ್ತೋಗ್ಬಿಡೋಣ ಅಂತೇಳಿ ಏನು ಮಾಡ್ಬಿಟ್ಟಿದ್ದಾರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದಾರೆ. ರೈಲ್ವೆ ಟ್ರ್ಯಾಕ್ ಮೇಲೆ ಏನು ಮಾಡ್ಬಿಡೋಣ, ನನ್ನ ಜೀವನ ಬೇಸೆತ್ತೋಗ್ಬಿಡ್ತು, ಈಗ ನಾನು ಬದುಕೋದು ಬೇಡ ಅಂತೇಳಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಸಾಕ್ಷಿ ಕೇಳಿದೆ, ನಿಜವಾಗ್ಲೂ ಸಾಕ್ಷಿ. ಹೋಗ್ತಾ ಇರ್ಬೇಕಾದ್ರೆ ಟ್ರ್ಯಾಕಲ್ಲಿ ಮಾತಾಡ್ತಾರೆ, ಮನೆಗೂ ಹೋಗು, ನಾನೇ ನಿಜವಾದ ದೇವರು, ಇಲ್ಲಿರುವಂಥ ಚರ್ಚಿಗೆ ನೀನು ಹೋಗು ಅಂತೇಳಿ ದೇವರ ಆತ್ಮನವರಲ್ಲಿ ಮಾತಾಡಿ ಈಗ ಹೋಗಿ ಆ ಮಾತನ್ನ ಕೇಳಿ, ಇಲ್ಲ ಟ್ರೈನ್ ಬರ್ತಾ ಇದೆ, ಇನ್ನು ಸ್ವಲ್ಪ ಟ್ರೈನ್ ಬರ್ತಾ ಇದೆ, ಆಗ ಮುಡಿತಾ ಇದ್ದಾರೆ, ಯಾರೋ ತಳ್ಳಿದಂಗೆ ಆಯ್ತು ಅಂತ ಕೆಳಗೆ ಬಿದ್ದರು. ಬಿದ್ದಿದ ತಕ್ಷಣ ನೆಕ್ಸ್ಟ್ ನೋಡುವಾಗ ಅಲ್ಲಿ ಟ್ರೈನ್ ಮೂವ್ ಆಗ್ಬಿಡ್ತು, ಇವ್ರು ತಪ್ಪಿಸ್ಬಿಟ್ರು. ಆತ್ಮ ಅವ್ರನ್ನ ಏನು ಮಾಡ್ಬಿಟ್ಟು, ಸತ್ತು ಹೋಗ್ಬೇಕು ಅನ್ನೋ ಒಂದು ಕಾರ್ಯ ಹೋಗ್ಬಿಟ್ಟು ಆಗ ಅವ್ರಿಗೆ ಅರಿವಾಗ್ತಾ ಇದೆ, ಚರ್ಚಿಗೆ ಹೋಗು ಅಂತ ಹೇಳಿದ್ರಲ್ಲ,
ಅಲ್ಲಿ ಹೋಗಿದ ತಕ್ಷಣ ದೇವರು ಅವರ ಸಂಗಡ ಮಾತಾಡಿ ಬಂದರು ದೊಡ್ಡ ಸೇವಕರು. ಯಾರು? ದೊಡ್ಡ ಸೇವಕರು. ಯಾಕಂದ್ರೆ ನಾವು ಆತರ ಪಡುವಾಗ ಸ್ವಲ್ಪ ಸಮಸ್ಯೆಗಳು ನಮ್ಮನಿಂದ ಏನ್ ಮಾಡೋಕ್ಕಾಗಲ್ಲ, ಸಹಿಸಿಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹೃದಯಗಳು ಏನಾಗ್ಬಿಟ್ಟಿರುತ್ತದೆ, ಒಂಥರ ವೇದನೆ. ಏನೇ ಹೇಳಿದ್ರು ಆ ಸಮಾಧಾನ ಆಗೋದಿಲ್ಲ. ದೇವರ ವಾಕ್ಯ ಹೇಳಿದ್ರು ತಗ್ಗಿಕೋ, ಸ್ವಲ್ಪ ಸಮಯ ಏನ್ ಮಾಡ್ಕೋ, ತಗ್ಗಿಕೋ, ತಾಳ್ಮೆಯಾಗಿರು, ದೇವರ ವಾಕ್ಯ ನಿನ್ನಿಂದ ದೊಡ್ಡ ಸಂತಾನ ಉಂಟಾಗುತ್ತೆ ಅಂತ ಹೇಳಿ ಆಗಾರನ ಕಣ್ಣೀರನ್ನ ಕಂಡಂತ ದೇವರು. ಯಾರ ಕಣ್ಣೀರು? ಆಗಾರ ಕಣ್ಣೀರನ್ನ ಕಂಡು ದೇವರು ಹೇಳ್ತಾ ಇದ್ದಾರೆ. ಆಗಾರ ಅವಳ ಅನುಭವದಿಂದ ಹೇಳ್ತಾ ಇದ್ದಾಳೆ, ದೇವರು ನನ್ನನ್ನು ಕಾಣುವಂತ ದೇವರು. ಏನ್ ಮಾಡ್ತಾ ಇದ್ದಾರೆ? ಒಂದು ವೇಳೆ ನನ್ನ ಯಾರು ಕಂಡಿಲ್ಲ, ಆದ್ರೆ ದೇವರು ಈ ಅರಣ್ಯದಲ್ಲಿ ಏನ್ ಮಾಡಿದ್ದಾರೆ, ನನ್ನನ್ನ ಕಾಣುವಾತನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ದೇವರು ನನ್ನನ್ನು ಇಲ್ಲಿಯೂ ಕಂಡಿದ್ದಾರಲ್ಲ ಅಂತ ಹೇಳಿ ತನ್ನ ಅನುಭವದಿಂದ ಹೇಳ್ತಾ ಇದ್ದಾರೆ. ಈ ದಿನದಲ್ಲಿ ಕೂಡ ஒரு வேளை நம்ம கண்ணீர்ல துக்கமா இருந்தா, ஒருவேளை யாருக்கும் தெரியாம இருக்கலாம், நம்ம அப்படியே இன்னமும் யாருக்கும் தெரியக்கூடாது, ನಮ್ಮ வீட்டு ಸೀಕ್ರೆಟ್ ಯಾರಿಗೂ ತೆರೆಯಕೂಡದು. ನಮ್ಮ ಕಣ್ಣೀರಲ್ಲೇ ಅನೇಕ ಸಾರಿ ಈಗ ಭಕ್ತನು ಹೇಳುವ ಪ್ರಕಾರವಾಗಿ ನನ್ನ ಹಾಸಿಗೆ ಎಲ್ಲ ಏನಾಗ್ಬಿಟ್ಟಿದೆ, ಕಣ್ಣೀರಿಂದ ತುಂಬಿದೆ. ಅನೇಕ ಸಾರಿ ನಾವು ಅಳೋದು ಎಲ್ಲಿ? ನಾವು ಸಪ್ರೇಟ್ ಆಗಿದ್ದಾಗಲೇ ಅಳೋದು. ಸಪ್ರೇಟ್ ಆಗಿದ್ದಾಗ ತೂಗು ಮೊದಲ ಸಪ್ರೇಟ್ ಆಗಿ ತೂಗು ಇಲ್ಲ ಅಳುವು ಯಾರಿಗೆ? ಯಾಕಂದ್ರೆ ಅನೇಕ ಸಾರಿ ಅನೇಕರ ಮುಂದೆ ಹೇಳಕ್ಕೆ ಒಬ್ಬೊಬ್ಬರಿಗೆ ಆಗೋದಿಲ್ಲ. ಕಣ್ಣೀರು ತುಂಬಾ ದುಃಖ ತಾಳಕ್ಕಾಗಿಲ್ಲ ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕಾಣುವಾಗ್ತೀನಿ. ದಿನದಲ್ಲಿ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಏನೆಲ್ಲ ದುಃಖಗಳಿದೆಯೋ, ಯಾವ ವಿಷಯದಲ್ಲಿ ದುಃಖ ಇದೆಯೋ, ಒಂದು ವೇಳೆ ಯಾಕಂದ್ರೆ ದುಃಖಕ್ಕೆ ಈಗ ಇಲ್ಲ, ದುಃಖದ ಕಾರಣಗಳೇ ನೋಡೋ, ಒಂದು ಕಡೆ ವ್ಯಾಧಿ, ಒಂದು ಕಡೆ ಕೆಲಸಗಳಿಲ್ಲ, ಒಂದು ಕಡೆ ಸಾಲಗಳು, ಒಂದು ಕಡೆ ಅನೇಕ ವಿಷಯಗಳಿದೆ. ದುಃಖ ಪಡೋದಕ್ಕೆ ಅನೇಕ ವಿಷಯ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಕಾಣುವಾಗ ಆಗಾರನ ಕಂಡಂತ ದೇವರು. ಅರಣ್ಯದಲ್ಲಿ ಯಾರನ್ನ ಕಂಡ್ರು? ಆಗಾರನ ಕಂಡು ಹೇಳ್ತಾ ಇದ್ದ, ನಿನ್ನನ್ನು ಆಶೀರ್ವದಿಸ್ತೇನೆ ನಾನು. ನೀನು ಯಾವುದಕ್ಕೆ ಏನ್ ಮಾಡ್ಬೇಡ, ದುಃಖ ಪಡ್ಬೇಡ, ಹೋಗಿ ಏನ್ ಮಾಡಿ ವಿಧಿಯಲಾಗಿರು. ಏನ್ ಮಾಡಿ ನೀನು ವಿಧಿಯಲಾಗಿರು. ಯಾವ ಸಮಸ್ಯೆಗೆ ಏನ್ ಮಾಡ್ಬೇಡಿ, ಟಕ್ಕಂತ ಕೆಲಸ ಬಿಡೋದು, ಟಕ್ಕಂತ ಎಲ್ಲರ ಮೇಲೆ ಕೋಪ ಪಡೋದು, ಎಲ್ಲರ ಹತ್ರ ಜಗಳ ಮಾಡೋದು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಯಾವಾಗಲೂ ಸಮಾಧಾನಕ್ಕೆ ಕಾರಣವೇ ಹೊರತು ಯಾವುದಕ್ಕೆ ಕಾರಣವಲ್ಲ, ಗಲಿಬಿಗಳಿಗೆ ಕಾರಣ ಅಲ್ಲ. ದಯವಿಟ್ಟು ಕಣ್ಣೀರ ಸಮಯದಲ್ಲಿ ಏನ್ ಮಾಡಿ, ಮೌನವಾಗಿರಿ. ಭಕ್ತನ ಹೇಳ್ತಾನೆ, ದೇವರೇ ನನ್ನ ಕಣ್ಣೀರನ್ನ ಏನ್ ಮಾಡಿದ್ದೀರಾ, ನಿನ್ನ ಬುದಲಿಯಲ್ಲಿ ಇಟ್ಟಿದ್ದೀರಾ, ಎಲ್ಲವನ್ನ ಏನ್ ಮಾಡಿದಾರ ಅಂತ ಕೌಂಟ್. நம்ம விடுற கண்ணீரை யார் ஆண்டவருடைய கரத்துல வச்சிருக்காங்க? யார் கரத்துல? ಕರ್ತುடைய ಕರத்துல ವಚಿರಕಾರ. ಅವರ ಕಣ್ಣೀರಲ್ಲ. ಈ ದಿನದಲ್ಲಿ ಕೂಡ ನಮ್ಮನ್ನ ನೋಡುವಾತನು ಇದ್ದಾರೆ. ಯಾರಿದ್ದಾರೆ? ನಮ್ಮನ್ನ ವಿಚಾರಣೆ ಮಾಡೋದಕ್ಕೆ ಯಾರಿಲ್ಲ ಅಂತ ಚಿಂತಿಸಬೇಡಿ. ಒಂದ್ ವೇಳೆ ಸೇವಕರು ಬಂದಿಲ್ಲ, ವಿಶ್ವಾಸಿಗಳು ಬಂದಿಲ್ಲ, ನಮ್ಮ ಸ್ವಂತದವ್ರು ಬಂದಿಲ್ಲ, ಅದೆಲ್ಲ ಒಂದು ಕಡೆ ಇರಲಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಾನು ಯಾವಾಗಲೂ ಕಾಣುವಾತನು, ನಿಮ್ಮನ್ನ ಏನ್ ಮಾಡ್ತಾ ಇದ್ದೇನೆ, ನಾನು ಯಾವಾಗಲೂ ನಿಮ್ಮನ್ನ ಕಾಣುವಾತನು. ಇದು ಒಂದು ಸ್ತ್ರೀಯ ಆಗಾರ, ಒಂದು ಅನುಭವ. ನನ್ನನ್ನು ಈ ಅರಣ್ಯದಲ್ಲಿ ನನ್ನನ್ನು ಕಂಡಿದ್ದಾರೆ ಅಂತ ಹೇಳಿ ಅವಳು ಹೇಳ್ತಾಳೆ, ಎಲ್ಲೋಗಿ ನನ್ನ ಕಾಣುವಾತನು. ಯಾರು? ಎಲ್ಲೋಗಿ ಅಂತ ಹೇಳಿ ಆ ಸ್ಥಳಕ್ಕೆ ಏನ್ ಮಾಡ್ತಾ ಇದ್ದಾರೆ, ಒಂದು ಹೆಸರಿಡ್ತಾ ಇದ್ದಾರೆ. ಯಾರು? ಆಗಾರ, ನನ್ನನ್ನು ಕಾಣುವಾತನು. ಈ ದಿನದಲ್ಲಿ ಕೂಡ ದೇವರ ಆಲಯಕ್ಕೆ ಬಂದಿರುವಂತ ನಿಮ್ಮನ್ನ ಕಾಣುವಂತ ಒಂದು ದೇವರಿದ್ದಾರೆ. ಅವರು ಯಾರು ಅಂತ ನೋಡುವಾಗ ಯೇಸು ಕ್ರಿಸ್ತನ ಮಾತ್ರವೇ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಾರನ ಒಂದು ಅನುಭವದಲ್ಲಿ ಅವನು ಹೇಳ್ತಾ ಇದ್ದಾನೆ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನ ಎಲ್ಲ ಕಾರ್ಯವನ್ನ ಕಾಣುವಾತನು ಅಂತ ಹೇಳಿ 139ನೇ ಕೀರ್ತನೆಯಲ್ಲಿ 139 ಅಲ್ಲಿ ಕೀರ್ತನೆಕಾರನು ಸ್ವಲ್ಪ ಅವರ ಅನುಭವದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. 139 ಸಂಗೀತ 139:16ನೇ ವಾಕ್ಯ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದ್ದು. ನನ್ನ ಆಯುಷ್ಕಾಲವು ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಈ ದಿನದಲ್ಲಿ ತಮಿಳ ವಾಸ್ತವಾಂಗ என் கருவை என் கண்கள் கண்டது. என் கருவை என்ன பண்ணிட்டீங்க ஆண்டவருடைய கண்கள். ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಾರನು ಅವರ ಅನುಭವದಲ್ಲಿ ಕೀರ್ತನೆ, ದಾವೀದನ ಕೀರ್ತನೆ ಇದು. ಅವನ ಅನುಭವ ಹೇಳ್ತಾ ಇದ್ದಾರೆ, ದೇವರೇ ನಾನಿನ್ನೂ ಸರಿಯಾಗಿ ರೂಪಣೆನೇ ಆಗಿಲ್ಲ, ನಾನು ಏನು ಸರಿಯಾಗಿ ಇನ್ನೂ ಪೂರ್ಣವೇ ಆಗಿಲ್ಲ, ಆಗಲೇ ನಿನ್ನ ಕಣ್ಣು ನಾನೇನೇನು ಮಾಡ್ಬಿಡ್ತು. ತಾಯಿ ಕರುವಿಲ್ಲ, ತಾಯಿ ವೈಟ್ಲ ನಮ್ಮ ಉರುವಾಗ ಮುನ್ನವೇ என்ன பண்ணிட்டாங்க, நம்மள ಕಂಡ ದೇವರು ನಮ್ಮನ್ನು ಕಾಣುವಾತನು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ದೇವರೇ ನಾನು ಇನ್ನೂ ಸರಿಯಾದ ರೂಪಣೆನೇ ಆಗಿಲ್ಲ, ಆಗಲೇ ನಿನ್ನ ಕಣ್ಣು ಏನು ಮಾಡ್ಬಿಡ್ತು, ನನ್ನನ್ನು ಕಂಡು ಬಿಡುತ್ತು ಕರ್ತನೆ ಅಂತ ಹೇಳಿ ಅವನ ಅನುಭವದಲ್ಲಿ ಇರ್ತಾರೆ. ದಿನದಲ್ಲಿ ಕೂಡ ಒಂದು ವೇಳೆ ನಿಮಗೆ ಅನುಭವ ದೇವರು ಕೊಡ್ತಾರೆ, ದಯವಿಟ್ಟು ನನ್ನನ್ನು ಕಾಣುವಾತನು ಯೇಸು ಕ್ರಿಸ್ತನು ಇದ್ದಾರೆ ಅಂತ ಏನು ಮಾಡ್ಬಿಡಿ, ಯಾವ ಕಾರಣಕ್ಕೂ ನೀವು ಸೋತು ಹೋಗಬೇಡಿ. ನಮ್ಮನ್ನು ಕಾಣುವಾತನು, ನಮ್ಮ ಕಣ್ಣೀರನ್ನು ನಿಲ್ಲಿಸುವಾತನು. ಕೀರ್ತನೆಯಲ್ಲಿ ನೋಡುವಾಗ 106:9ನೇ ವಾಕ್ಯವನ್ನು ನಾವು ಓದಿ ನಾವು ಮುಗಿಸ್ಬಿಡೋಣ. 106:9ನೇ ವಾಕ್ಯವನ್ನು ಓದಿ ಅಲ್ಲಿ ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು. ಅಡವಿಯನ್ನು ಜೀಸಸ್ಸಿನ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ನನ್ನ ಕಣ್ಣೀರನ್ನು ಏನು ಮಾಡ್ತಿದೀಯಾ. 116:9ನೇ ವಾಕ್ಯ. 116:9
ನೀನು ನನ್ನ ಪ್ರಾಣವನ್ನು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಇದು ಕೀರ್ತನೆಗಳನ್ನು ಹೇಳ್ತಾ ಇದ್ದಾನೆ. ದೇವರೇ, ನನ್ನ ಕಣ್ಣೀರನ್ನು ಏನು ಮಾಡಿಬಿಟ್ರಿ, ನಿಲ್ಲಿಸಿಬಿಟ್ರೆ. ಅನೇಕ ವಿಧವಾದ ಕಣ್ಣೀರುಗಳು ನನ್ನ ಜೀವಿತದಲ್ಲಿ ಇತ್ತು. ನಿನಗೆ ಮೊರೆ ಇಡುವಾಗ ನಿನ್ನ ಕಣ್ಣುಗಳು ನನ್ನ ಕಂಡಿದ್ದರಿಂದ ಏನು ಮಾಡ್ಬಿಟ್ಟೆ, ನನ್ನ ಕಣ್ಣೀರೆಲ್ಲ ನಿಲ್ಲಿಸಿಬಿಟ್ರಿ ಅಂತ ಹೇಳಿ ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ ಅಂತ ವಾಕ್ಯಗಳು. ಈ ದಿನದಲ್ಲಿ ಕೂಡ ನಮ್ಮ ಕಣ್ಣೀರನ್ನು ಕೀರ್ತನೆಗಾರನ ಕಣ್ಣೀರನ್ನು ನಿಲ್ಲಿಸಿದ್ದು. ಈ ದಿನದಲ್ಲಿ ನಮ್ಮ ಕಣ್ಣೀರು ಒಂದು ವೇಳೆ ಯಾವ ರೀತಿಯಾದ ಕಣ್ಣೀರು ನಮಗೆ ಕಾಣಲ್ಪಡ್ತಾ ಇದೆಯೋ, ವಾಕ್ಯ ಹೇಳುತ್ತದೆ, ನಿನ್ನ ಕಣ್ಣೀರನ್ನು ನಿಲ್ಲಿಸುವಾತನು, ಮರಣಕ್ಕೆ ತಪ್ಪಿಸುವಾತನು, ನನ್ನ ಪ್ರಾಣವನ್ನು ಯಾವುದಕ್ಕೆ ತಪ್ಪಿಸುವಾತನು, ಮರಣಕ್ಕೆ ತಪ್ಪಿಸುವಾತನು ಅಂತ ವಾಕ್ಯ. ದಿನದಲ್ಲಿ ಕೂಡ ಯಾವ ಕಾರಣಕ್ಕೂ ಒಂದೇ ಒಂದು ಮಾತ್ರ ನನಗೆ ನಾನು ಹೇಳ್ತೇನೆ, ಒಂದು ವೇಳೆ ನಿಮ್ಮನ್ನು ಯಾರು ನೋಡಿಲ್ಲ, ನನ್ನ ಕಷ್ಟ ಯಾರು ನೋಡ್ತಾರೆ, ನನ್ನ ದುಃಖ ಏಸು ಹೇಳ್ತಾರೆ, ನಾನು ನೋಡ್ತಾ ಇದ್ದೀನಿ. ಇಸ್ರಾಯೇಲ್ ಜನಗಳನ್ನು ಕಾಣುವಾತನು, ಇಸ್ರಾಯೇಲ್ ಜನಗಳ ದೂರ ಅವಸ್ಥೆಯನ್ನು ತಪ್ಪಿಸಿದ ಆತನು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಾನಿನ್ನ ಕಾಣ್ತೇನೆ. ನೀನು ಮಾಡುವ ಎಲ್ಲ ಕಾರ್ಯಗಳನ್ನು, ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತ ದೇವರು ನೋಡ್ತಾ ಇದ್ದಾರೆ. ಆತನು ನೋಡಿ ಸುಮ್ಮನೆ ಇರೋದಿಲ್ಲ. ವಾಕ್ಯ ಹೇಳುತ್ತದೆ, ನನ್ನ ಕಣ್ಣೀರೆಲ್ಲ ನಿಲ್ಲಿಸುತ್ತೆ. ಯಾವಾಗ ದೇವರು ನಮ್ಮನ್ನು ನೋಡ್ತಾರೋ, அவர் ನೋಡಿದ್ರೆ ಒಂದು அதிசயம். யாவாகலೂ ஏசப்பா வந்து நம்மளை பார்க்குறாரோ, நமக்கு எப்போ நம்மளை வந்து பார்க்குறாரோ அப்படியே நம்ம வாழ்க்கையில் என்ன ஆகிடும், ಅದ್ಭುತಗಳಾಗ. ಅದಕ್ಕೆ ಕೀರ್ತನೆಗಳ, ದೇವರೇ, ನನ್ನ ಪಾದಗಳನ್ನು, ನನ್ನ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿರಿ. ಈ ದಿನದಲ್ಲಿ ಕೂಡ ನಮ್ಮ ಕಣ್ಣೀರನ್ನು ನಿಲ್ಲಿಸಿ நம்முடைய பாதம், அந்த தமிழ் அந்த வார்த்தை வாசிக்கலாம். 116:9, என் ஆத்துமாவே மரணத்துக்கும் என் கண்களை கண்ணீருக்கும் என் காலை என் கால்களை இடறலுக்கு தப்புவிக்கிறான். என் கண்ணீரை என்ன பண்ணிட்டீங்க, நிறுத்திட்டீங்க. என் ಕಣ್ಣು அந்த ಕಣ್ಣೀರು என்ன பண்ணிட்டீங்க ಅಂತ ನಿಲ್ತಿಟ್ಟಿಂಗ. ಒಂದು ವೇಳೆ ಈ ವಾರದಲ್ಲಿ, 3ನೇ ವಾರದಲ್ಲಿ ನೀವು ಬಿಟ್ಟಂತ ಕಣ್ಣೀರು ದೇವರ ಪಾದದಲ್ಲಿ ಮುಟ್ಟಿರಬೇಕು. ನಾನು ಯಾರೆಲ್ಲ ಕಣ್ಣೀರು ಬಿಟ್ಟು ಪ್ರಾರ್ಥನೆ, ಯಾವ್ಯಾವ ವಿಷಯಗಳಿಗೆ ನೀವು ಪ್ರಾರ್ಥನೆ ಮಾಡಿದ್ದೀರೋ, ಯಾವ ವಿಷಯಗಳನ್ನು ದೇವರಿಗೆ ವಾಕ್ಯ ಫಿಲಿಪಿಯರು ಓದೋದು ಬೇಡ, ಫಿಲಿಪಿಯರಲ್ಲಿ ಹೇಳುತ್ತದೆ, ಎಲ್ಲ ವಿಷಯಗಳನ್ನು ಏನು ಮಾಡಿ ಸ್ತೋತ್ರದೊಂದಿಗೆ ದೇವರಿಗೆ ತಿಳಿಯಪಡಿಸಿರಿ. எல்லாவற்றையும் என்ன பண்ணணும், நம்ம ஸ்தோத்திரத்தோட கர்த்தருக்கு என்ன பண்ணணுமா, தெரியப்படுத்தணுமா. நம்ம எதெல்லாம் நீங்கள் தெரியப்படுத்திருக்கிறீங்களோ, ஆண்டவர் சொல்கிற எல்லாவற்றையும் என்ன பண்ணுறேன், நான் கண்டு உங்களை நான் ஆசீர்வதிக்கிறேன்னு வார்த்தை சொல்லி. ದಿನದಲ್ಲಿ ಕೂಡ ನಮ್ಮ ಕಣ್ಣೀರನ್ನು ಕಾಣುವಾತನು, ನಮ್ಮನ್ನು ಕಾಣುವಾತ. ನಮ್ಮ ಕಣ್ಣೀರನ್ನು ಒಂದು ವೇಳೆ ಯಾವಾಗಲೂ ನನ್ನ ಜೀವಿತ ಕಣ್ಣೀರೇ ಆಗುತ್ತೆ, ಯಾವಾಗಲೂ ಶೋಧನೆನೇ, ಯಾವಾಗಲೂ ವೇದನೆನೇ ಇಲ್ಲ. ದೇವರು ನಿಮ್ಮನ್ನು ಏನು ಮಾಡ್ತಾರೆ, ಆಗಾರನ ಕಂಡಂಥ ದೇವರು, ಅರಣ್ಯದಲ್ಲಿ ಆಗಾರನ ಕಂಡಂಥ ದೇವರು ನಿಮ್ಮನ್ನು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮ ಸಮಸ್ಯೆ ಎಂಥದ್ದಾಗಿದ್ರು, ಯಾಕೆ ಅಂತ ನೋಡುವಾಗ ಈ ದಿನದಲ್ಲಿ ಅನೇಕ ಕಾರ್ಯಗಳು ದೇವರು ಹೇಳ್ತಾ ಇದ್ದಾರೆ. ಮನುಷ್ಯನ ಮಾತು ಏನು ಮಾಡೋದಿಲ್ಲ, ಹೃದಯವನ್ನು ಸಂತೈಸೋದಿಲ್ಲ. ತಿರುಗಿ ಹೇಳ್ತಾ ಇದ್ದೀನಿ, ದೇವರ ಮಾತುಗಳು ನಿಮ್ಮ ಹೃದಯವನ್ನು ಏನು ಮಾಡಿ ಗಟ್ಟಿ ಮಾಡಿಕೊಳ್ಳಿ. ನನ್ನನ್ನು ನೋಡುವಾತನಿದ್ದಾರೆ, ಯಾರು ನನ್ನನ್ನು ವಿಚಾರಣೆ ಮಾಡುವ ದೇವರಿದ್ದಾರೆ. ಯಾರು ನನ್ನನ್ನು ನೋಡ್ತಾರೆ, ನಮ್ಮನ್ನು ವಿಚಾರಣೆ ಮಾಡುವಂಥ ದೇವರು, ನನ್ನ ಕಣ್ಣೀರನ್ನು ನಿಲ್ಲಿಸುವಂಥ ದೇವರು. ಯಾವಾಗಲೂ எப்பவுமே ಅழுதுನೇ இருக்கணுமா என் வாழ்க்கை, ಯಾವಾಗಲೂ ಕಣ್ಣೀರೇ ಅಂತ ಏನು ಮಾಡಬೇಡಿ, ನೆನೆಸಬೇಡಿ. ನಮ್ಮ ಕಣ್ಣೀರನ್ನು ನೀಗಿಸುವಂಥ ದೇವರು ಅವರು ಇದ್ದಾರೆ. ಆತನು ಯಾರು ಅಂತ ನೋಡುವಾಗ ಯೇಸು ಕ್ರಿಸ್ತನಾಗಿದ್ದಾನೆ. ಈ ದಿನದಲ್ಲಿ ಕೂಡ ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯ, ಈ ದಿನದಲ್ಲಿ ಬಂದಂಥ ನಿಮಗೆ ದೇವರು ಹೇಳುವಂಥ ವಾಕ್ಯ, ನಾನು ನಿಮ್ಮನ್ನು ಕಾಣುತ್ತೇನೆ, ನಾನು ನಿಮ್ಮನ್ನು ನೋಡುವಂಥವನಾಗಿದ್ದೇನೆ. ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸಿದಂಥ ದೇವರು ನಮ್ಮ ದುರವಸ್ಥೆಗಳನ್ನು ತಪ್ಪಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯಾವ ಕಾರಣಕ್ಕೂ ಸೋತು ಹೋಗಬೇಡಿ, ಯಾವ ಕಾರಣಕ್ಕೂ ಬೇಸತ್ತು ಹೋಗಬೇಡಿ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕಾಣುವಾತನು. ಇಸ್ರಾಯೇಲ್ ಜನಗಳ கண்ணீரை கண்ட ஆண்டவர், இஸ்ரேல் ஜனங்கள் பட்ட எல்லா பாடுகளை கண்ட தேவன் சொல்றாரு, ನಾನು ನಿಮ್ಮನ್ನು ಕಾಣುವಾತನು. ಈ ದಿನದಲ್ಲಿ ದೇವರು ನಮ್ಮನ್ನು ಕಾಣುವಾತನಾಗಿದ್ದಾನೆ.